ಹಾಯ್ ಸರ್, ಎಲ್ಲರಿಗೂ ನಮಸ್ಕಾರ. ಸೊ ಸರ್, ನನ್ನ ಹೆಸರು ಪ್ರಜ್ವಲ್ ಅಂತ. ಅದೇ ಸರ್, ನೀವು ಮಾಡಿರೋ 2003 ಎಕ್ಸ್ಪೀರಿಯನ್ಸ್ ಏನೇನು ಮಾಡಿದ್ರಿ ಎಲ್ಲ ಸಿನಿಮಾನ ನಾವು ಮಾಡಿದ್ವಿ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಆ್ಯಕ್ಟಿಂಗು ಏನಿದೆ ಸರ್ ಅಂತ ನಾನು ಎಕ್ಸ್ಪ್ರೆಷನ್ ಕೊಡ್ತೀವಿ ಸರ್. ಆ್ಯಕ್ಟಿಂಗ ಪಾತ್ರ ಆ್ಯಕ್ಟಿಂಗ್ ಕಟ್ಟ ಮಾಡ್ತಿದ್ರು. ನಿಮ್ಮ ಮದುವೆ ಆಗಿಲ್ಲ, ನಿಮ್ಮ ಪಾತ್ರ ಅವ್ರ ಪಾತ್ರ ಇವ್ರು ಕ್ಲೇಮ್ ಮಾಡ್ತಾರೆ. ಪಾತ್ರ ಸಿನಿಮಾದ ಅರ್ಥ ಕೊಡೋದು ನಮ್ಮ ಕಡೆಯಿಂದ, ನಮ್ಮ ಶೈಲಿಯಲ್ಲಿ ನಾವು ಟ್ರೈ ಮಾಡ್ತೀವಿ. ಅದು ಎಲ್ರಿಗೂ ಗೊತ್ತಿರುತ್ತೆ. ಇಟ್ಸ್ ನಾಟ್ ದಟ್ ಸಿನಿಮಾಯಿಂದನೇ ಎಲ್ಲ ಕಲಿತಾರೆ ಅನ್ನೋದಲ್ಲ. ಒಂದೊಂದ್ಸಲ ಸಿನಿಮಾ ಇಸ್ ಎ ರಿಕಾಲ್ ಆಫ್ ಯುವರ್ ಹಿಡನ್ ಎಮೋಷನ್ಸ್. ಈಗ ಎಷ್ಟೊಂದು ಸಲ ಈಗ ತಾಜ್ಮಹಲ್ ಸಿನಿಮಾ ಆಗಿರ್ಬೋದು, ಕೃಷ್ಣ ಲಕ್ಕೋರಿ ಆಗಿರ್ಬೋದು, ನಿಜ ಜೀವನದಲ್ಲಿ ನೀವು ಏನು ವ್ಯಕ್ತಪಡಿಸಕ್ಕೆ ಆಗ್ತಿರಲ್ಲ, ಅದು ಸಿನಿಮಾ ಮುಖಾಂತರ ನೋಡಿದಾಗ ನಿಮ್ಗೆ ಅನ್ಸೋದು ಈ ವಿಷಯ ನಾನು ಹಿಂಗೆ ಅರ್ಥ ಮಾಡ್ಕೊಂಡ್ರೆ ಅನ್ಸೋಲ್ಲ ಇತ್ತು. ಈ ಸಿಚುವೇಶನಲ್ಲಿ ನಾನು ಯಾಕೆ ಹಿಂಗೆ ಮಾಡಿದ್ದೇನೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ವೈದ್ಯರು ನಮಗೆ ಅನಿಸ್ತದೆ. ಎಷ್ಟೋ ಸಲ ನಾನು ಏನು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಸುಮ್ಮನೆ ಆಗಿರ್ತೀನಿ ಅಥವಾ ಯಾವುದೋ ಮಿಸ್ಟೇಕ್ ಇರ್ತಾ ಇರ್ತೀನಿ, ಏನೋ ಹೇಳಿರ್ತೀನಿ. ಅದ್ರ ಒಳಗಡೆ ಏನಿದೆ ಅನ್ನೋದು ಕೆಲವು ಸಲ ನೀವು ವಿಷುವಲ್ಸಲ್ಲಿ ನೋಡಿದಾಗ ಒಬ್ರಿಗೊಬ್ರಿಗೆ ಏನೋ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋಂಥ ಸಾಧ್ಯತೆ ಇದೆ. ಸೊ ದಟ್ ಇಸ್ ಸಿನಿಮಾ, ಮ್ಯಾಜಿಕ್ ಆಫ್ ಸಿನಿಮಾ. ಸೊ ಪಾರ್ಟ್ನರ್ನಲ್ಲಿ ನಾವು ಹೇಳೋಕ್ಕೆ ಹೊರಟಿರೋದು ಜೊತೆಗಿರುವಂಥ ವಿಷಯ ಹುಡುಕಬೇಕು. ಕಿತ್ತಾಡುವಂಥ ಸಾವಿರ ವಿಷಯಗಳು ಸಿಗ್ತಾರೆ. ಸೊ ಒಂದು ಪ್ರಕರಣದಲ್ಲಿ ನೀವು ಯಾವಾಗಲೂ ಲೆಕ್ಕ ಹಾಕೊಂಡು ನೋಡಿದ್ರೆ ಪ್ರೀತಿ ಮಾಡಿ ಜಾಸ್ತಿ ಇರುತ್ತೆ ಯಾವಾಗಲೂ ಕಪಲ್. ಬಟ್ ಅದೇನಂದರೆ ಕಾಣಿಸಲ್ಲ, ಒಂದು ತಪ್ಪು ಹೈಲೈಟ್ ಆಗ್ತಾ ಇರುತ್ತೆ, ಇದು ಮರೆ ಆಗ್ತದೆ. ಒಂದು ಸಿನಿಮಾ ನೋಡ್ಬೇಕಂದ್ರೆ ಸಿನಿಮಾ ಮುಗಿಸ್ಕೊಂಡು ಹೌದಲ್ಲ ನಮ್ಮ ಹೆಂಡತಿ ಪಾಪ ಹೇಳ್ತಾರೆ ಎಷ್ಟೊಂದು ಇದೆ ಪಾಪ ಪ್ರಕಟಿಸ್ತಾರೆ ಈ ವಿಷಯಕ್ಕೆ ಅವ್ರಿಗೆ ಅನಿಸ್ಬೇಕು. ಸೇಮ್ ವಿಚಾರದಲ್ಲೂ ಹಂಗೆ ಅನಿಸ್ಬೇಕು. ಸೊ ಅಲ್ಟಿಮೇಟ್ಲಿ ಒಳಗಡೆ ಹಿಡನ್ ಎಮೋಷನ್ಸ್ ಏನಿರುತ್ತಲ್ಲ ಅದನ್ನು ಆಚೆ ಇಲ್ಲಿ ದುಃಖ ಪಟ್ಕೊಂಡು